धीरज मुनिराज ಸನ್ಮಾನ್ಯ ಸಭಾಧ್ಯಕ್ಷೆ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 394 ಮಾನ್ಯ ಅಬಕಾರಿ ಸಚಿವರಲ್ಲಿ ಕೇಳಬಯಸ್ತೀನಿ. ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಅಬಕಾರಿ ಇಲಾಖೆ ಏನು ನಾನು ಕೇಳಿರುವಂತ ಪ್ರಶ್ನೆ, ಅನಧಿಕೃತವಾಗಿ ಮದ್ಯವನ್ನ ಎಲ್ಲ ಮನೆಗಳಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಮಾರುವಂತಹ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಇದ್ರ ಜೊತೆಗೆ ನಾವೇನು ಗಡಿಭಾಗದಲ್ಲಿ ಆಂಧ್ರಗೆ ಹತ್ರ ಇದೀವಿ, ಅಕ್ರಮವಾದಂತ ಸೇಂದಿಯನ್ನ ತಂದು ಮಾರುವಂತ ಪ್ರಕರಣಗಳು ಹೆಚ್ಚಿನ ರೀತಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಾಗ್ಬೋದು ಮತ್ತು ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಕೇಳಿ ಬರ್ತಿದೆ. ಅಧ್ಯಕ್ಷೆ, ಇವತ್ತು ನಾನು ಕೇಳಿರುವಂತ ಪ್ರಶ್ನೆಯಲ್ಲಿ 150 ಆರೋಪಿಗಳ ಮೇಲೆ 132 ಪ್ರಕರಣ ದಾಖಲಿಸಿದೀವಿ ಅಂತ ಸನ್ಮಾನ್ಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಸಭಾಧ್ಯಕ್ಷೆ, ಚುನಾವಣೆ ಸಮಯದಲ್ಲಿ ಯಾವುದೇ ಮನೆಯಲ್ಲಿ ಮದ್ಯ ಮಾರಾಟ ಆಗೋದಿಲ್ಲ. ಸಭಾಧ್ಯಕ್ಷೆ, ಪ್ರತಿ ಬಾರ್ಗೂ ಇವತ್ತು ಅಬಕಾರಿ ಇಲಾಖೆಯಿಂದ ಕ್ಯಾಮೆರಾ ಫಿಟ್ ಮಾಡಿದ್ದಾರೆ. ಆದ್ರೂ ಸಹ ಎಲ್ಲ ಬಾರ್ಗಳಿಂದ ಮನೆಗಳಿಗೆ ಕೊಂಡ್ಕೊಂಡೋಗಿ, ಯಾಕಂದ್ರೆ ಒಂದು ವ್ಯಕ್ತಿ ಬಂದು 2.3 ಲೀಟರ್ಸ್ ಮೇಲೆ ಕೊಂಡ್ಕೊಳ್ಳೋಂಗಿಲ್ಲ ನನ್ನ ಮಾಹಿತಿ ಪ್ರಕಾರ. ಆದ್ರೆ ಇಲ್ಲಿಗಲ್ ಆಗಿ ಬಾರ್ಗಳಲ್ಲಿ ಬಂದು ತಗೊಂಡು ಪ್ರತಿ ಮನೆಯಲ್ಲಿ, ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ಕಾಲೋನಿಗಳು ಎಲ್ಲಿರ್ತವೆ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಸಮುದಾಯಗಳು ಎಲ್ಲಿರ್ತವೆ, ಅಲ್ಲಿ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಬಾರ್ಗಳ ಮೇಲೆ ಸೇಲ್ಸ್ ಏಜೆಂಟ್ ರೀತಿಯಲ್ಲಿ ಒತ್ತಡವನ್ನ ಹೀರ್ತಾ ಇದ್ದಾರೆ. ಇವ್ರ ಒತ್ತಡ ಇರೋದ್ರಿಂದ ಬಾರ್ಗಳು ಏನ್ ಮಾಡ್ತಾರೆ, ಅನಧಿಕೃತವಾಗಿ ಪ್ರತಿ ಮನೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಕನಿಷ್ಠ 5ರಿಂದ 6 ಮನೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 5ರಿಂದ 6 ಮನೆಯಲ್ಲಿ ಮಾರಾಟ ಆಗೋದ್ರಿಂದ ಏನಾಗ್ತಾ ಇದೆ, ಕೇವಲ ಈಗ ನನ್ನ ಬೂತ್ 1ರಲ್ಲಿ ಮಾತಾಡಿದ್ರೆ ಒಡ್ರಳ್ಳಿಯಲ್ಲಿ ಕಳೆದ 2 ವರ್ಷಗಳಲ್ಲಿ 14 ಸಾವು ಸಂಭವಿಸಿದೆ. ಲಿವರ್ ಫೇಲಿಯರ್ ಆಗ್ಬೋದು, ಇಂತಹ ಪ್ರಕರಣಗಳು. ವಯಸ್ಸೆಷ್ಟು 28ರಿಂದ 40 ವಯಸ್ಸಿನವರು, 14 ಸಾವು. 6 ಅಂಗಡಿಗಳಲ್ಲಿ ನನ್ನ ಬೂತ್ ಅಲ್ಲೇ ಮಾರುವಂತ ಕೆಲಸ ಆಗ್ತಾ ಇದೆ. ಅಬಕಾರಿ ಇಲಾಖೆಗಳು ಹೇಳಿದೀನಿ, ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದೀನಿ, ಯಾವುದೇ ರೀತಿಯಾದಂತಹ ಕ್ರಮ ತಗೊಂತಿಲ್ಲ. ಕೇಳಿದ್ರೆ ಪ್ರತಿ ಮನೆಯಲ್ಲಿ ಮಾರುವಂತದ್ದು ನಾವೇನು ಮಾಡಕ್ಕಾಗಲ್ಲ, 2.5 ಲೀಟರ್ಗಿಂತ ಕಮ್ಮಿ ಇಟ್ಕೊಂತಾರೆ, ನಾವ್ ಯಾವುದೇ ಕೇಸ್ ಹಾಕಕ್ಕಾಗಲ್ಲ ಅಂತ ಅಬಕಾರಿ ಇಲಾಖೆ. ಕ್ವೆಶ್ಚನ್ ಇಸ್ 2.5 ಲೀಟರ್ಸ್ ಅದಕ್ಕಿಂತ ಹೆಚ್ಚಾಗಿ ಪ್ರತಿ ಮನೆಯಲ್ಲಿ ಇಟ್ಕೊಂಡು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಆಗ್ಬೋದು, ಗ್ರಾಮಾಂತರ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಮಾರುವಂತ ಕೆಲಸ ಆಗ್ತಿದೆ. ಮನೆಯಲ್ಲಿ ಮಾರುವಾಗ ಪೊಸಿಷನ್ ಫೌಂಡ್ ಇದ್ರೆ ಅಧಿಕಾರಿಗಳಿಗೆ ತನಿಖೆ ಮಾಡುವಂತ ಪವರ್ ಇದೆ. ಇಫ್ ದೇರ್ ಇಂಟೆಂಟ್ ಇಸ್ ಟು ಸೆಲ್, ಕೇಸುಗಳು ಅವ್ರ ಮೇಲೆ ಆಡಿ ಟೈಟ್ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತ ಏನ್ ಕ್ರಮವನ್ನ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ಇವತ್ತು ತಗೊಂತಿಲ್ಲ, ಅದನ್ನ ತಗೊಂಬೇಕು ಅಂತ. ನಾನು ಕೂಡ ದೊಡ್ಡಬಳ್ಳಾಪುರಕ್ಕೆ ಮನೆ ಹೋಗಿದ್ದೆ ಕಳೆದ ಒಂದು ತಿಂಗಳಿಂದ. ಅಲ್ಲಿ ಜನಗಳೂ ಕೂಡ ಎಲ್ಲ ಬಂದು ಈ ತರ ಮನೆಯಲ್ಲಿ ಹಳ್ಳಿ ಮನೆ ಅಂತಲ್ಲ, ಹಳ್ಳಿಗಳಲ್ಲೇ ಓಪನ್ ಮಾಡ್ಕೊಂತಾರೆ, ತಗೊಂಡೋಗಿ ಬಾಟ್ಲ್ ಮಾಡ್ತಾರೆ. ಅದು ಅಬಕಾರಿ ಇಲಾಖೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಳಲ್ಲ. ಒಬ್ರು ಹೋಗಿ ಇದುವರೆಗೂ ಒಂದು ಸೀಸ್ ಮಾಡಿಲ್ಲ, ಅಲ್ಲಿ ಒಂದ್ ಕಡೆನೂ ಸೀಸ್ ಮಾಡಿಲ್ಲ. ಅಧ್ಯಕ್ಷರೇ, ದಯವಿಟ್ಟು ತಮ್ಮ ಕ್ಷೇತ್ರದಲ್ಲೂ ಇದಿದೆ. ಇಡೀ ರಾಜ್ಯದಾದ್ಯಂತ ಬ್ರ್ಯಾಂಡಿ ಶಾಪು, ಬಾರ್ಗಳನ್ನು ಬಿಟ್ಟು ಎಲ್ಲಾ ಕಡೆಯೂ ಸೇಲ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ರಾತ್ರಿ 12 ಗಂಟೆ 1 ಗಂಟೆಗೆ ಕೆಲವು ಗೃಹಿಣಿಯರು ನಮಗೆ ಫೋನ್ ಮಾಡ್ತಾರೆ, ನೀವೆಲ್ಲ MLAಗಳಾಗಿ ಅವ್ರ ಜೊತೆಗೆ ಪಾಲ್ ತಿಂತಾ ಇದ್ದೀರಾ ಅಂತ ಹೇಳಿ ತೀಕ್ಷ್ಣವಾಗಿ ಇವತ್ತು ಕೇಳುವಂತ ಪರಿಸ್ಥಿತಿ ಎಲ್ಲ ಶಾಸಕರಿಗೂ ಇದೆ. ಸಾಧ್ಯ ಉತ್ತರ ಕೊಡ್ಲಿ, ಮತ್ತೆ ಮಾತಾಡಿ. ಉತ್ತರ ಕೊಡ್ಲಿ. ಒಂದ್ ನಿಮಿಷ ಮಂತ್ರಿಗಳು ಸರ್, ನನ್ನ ಸಲಹೆ ಇದೆ ಮಾನ್ಯ ಅಬಕಾರಿ ಸಚಿವರಿಗೆ. ದಯವಿಟ್ಟು ಯಾರ ಮನೆಯಲ್ಲಿ ಇದು ಸಿಗ್ತದೆ ಅದರಲ್ಲಿ ಬ್ಯಾಕ್ ನಂಬರ್ಗಳಿರ್ತದೆ, ಯಾರು ಸಪ್ಲೈ ಮಾಡಿದ್ದು ಅಂತ. ತಗೊಂಡ ಕಾರ್ನಲ್ಲಿ ಈ ಸೋಡಾ ಕ್ರಶ್ ಇಂದೆಲ್ಲ ಲೈನ್ ಮಾಡ್ತಾ ಇದ್ರು. ಆ ರೀತಿ ಇವತ್ತು ಬ್ರ್ಯಾಂಡಿಗಳನ್ನ, ವಿಸ್ಕಿಗಳನ್ನ ಊರೂರಿಗೆ ತಗೊಂಡೋಗಿ ಮಾರಾಟ ಮಾಡುವಂತ ದಂಧೆ ಇವತ್ತು ನಡ್ಕೊಂತ ಇದೆ. ನಮ್ಮ ಪೊಲೀಸರು ಹೋಗಿ ಬೀಟ್ ಪೊಲೀಸಿಗೆ ಕಲೆಕ್ಷನ್ ಒಂದೇ, ಬೇರೆ ಏನ್ ಮಾಡಲ್ಲವ. ಅಲ್ಲೆಲ್ಲ ಆಯಾ ಮನೆಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರೋದು. ನಮ್ಮಂತವ್ರು ಒತ್ತಡ ಮಾಡಿದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕ್ತಾರೆ, ಅಲ್ಲಿ ಕೈ ತೊಳ್ಕೊಂತಾರೆ. ವಿಚಿತ್ರವಾಗಿ ನಡೀತಾ ಇದೆ. ನೀವು SC ಕಾಲೋನಿಗಳಲ್ಲಿ ವಯಸ್ಸಿಗೆ ಬಂದಂತ ಗಂಡು ಮಕ್ಕಳು ಬದುಕಿಲ್ಲ. ಇವತ್ತು ಒಂದೊಂದು ಕಾಲೋನಿ ಸರ್ವೆ ಮಾಡಿಸಿ ಮಂತ್ರಿಗಳೇ, ಈ ರೀತಿಯಲ್ಲಿ ಈಗ
ಆಯ್ತು ಸಭಾಧ್ಯಕ್ಷರೇ ಮೊನೋಪಲಿ ಆಗಿ ಕೊಡುವ, ಅವ್ರು ಏನು ಉತ್ತರ ಕೊಡ್ತಾರೆ ನೋಡುವ. ಮರ್ಯಾದೆ ಮಾತಾಡುದು ನೀವೇ ಚರ್ಚೆಗೆ ಹೇಳುದು ಕೂಡ ಆಯ್ತು, ಮಂಜು ಮಾತಾಡ್ಲಿ ಏನಂತ ನೋಡು, ಮಾತಾಡ್ಲಿ, ಉತ್ತರ ಕೊಡ್ಲಿ. ಈಗ ಮಂತ್ರಿಗಳೇ, ಈಗ ಮಾತಾಡ್ಬೇಕು ನೋಡುವಾಗ ಮಾಡುವವರಿಗಿಂತ ದೊಡ್ಡ ಅಪರಾಧಿ ಅಲ್ಲಿ ಕಂಟ್ರೋಲಿಂಗ್ ಅಧಿಕಾರಿ ಇದಾನಲ್ಲ, ಅವರು ನಿಷ್ಪ್ರಯೋಜನ ಎಲ್ಲ ಕಾಣ್ತದೆ. ಸೂಕ್ತ ಉತ್ತರ ಕೊಡೋದು ತಕ್ಷಣ ಕ್ರಮ ತಕ್ಕೊಳ್ಳಿ. ಸಭಾಧ್ಯಕ್ಷರೇ, ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದ್ರ ಜೊತೆ ಇನ್ನು ಕೆಲವರು ಸಲಹೆ ಮೇರೆಗೆ ಕಠಿಣ ನಿಲುವುಗಳನ್ನು ತೆಗೆದುಕೊಂಡು ಈಗ ಇದ್ದ ಕಾಯ್ದೆ ಪ್ರಕಾರ ಕೇಸ್ಗಳನ್ನ ಹಾಕ್ತೀವಿ ಮತ್ತೆ ಬಿಡ್ತೀವಿ ಅಂತಕ್ಕಂಥದ್ದಿದೆ. ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಏನು ಮಾನ್ಯ ಸಚಿವರು ಹೇಳಿದ್ದಾರೆ, ಇದರಲ್ಲಿ ಹಣ ಪ್ರತಿ ತಿಂಗಳು ಎಷ್ಟು ಲೀಟರ್ ಮಾರ್ತಾರೆ ಅಂತ ಪ್ರತಿ ಬಾರಲ್ಲೂ ನಿಮಗೆ ಮಾಹಿತಿ ಸಿಗುತ್ತೆ. ಏನಾಗುತ್ತೆ, ಎಲೆಕ್ಷನ್ ಟೈಮ್ಗಳಲ್ಲಿ ಟೈಟ್ ಮಾಡ್ತಾರೆ. ಇವಾಗ ಮೇ ತಿಂಗಳದು ನನ್ನ ಹತ್ರ ಮಾಹಿತಿ ಇದೆ, ಯಾವ ಬಾರಲ್ಲಿ ಮೇ ತಿಂಗಳು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಸ್ಟಾಕ್ ಯಾವ್ದೋ ಒಂದ್ ಮನೇಲಿ ಇಟ್ಕೊಂತಾರೆ, ಯಾವ ಬಾರಿಂದ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ CCTV ವಿಡಿಯೋ ಇರುತ್ತೆ. ಬಾರ್ಗಳ ಮೇಲೆ 3 ಪ್ರಕರಣ ದಾಖಲಾದ್ರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು ತಾವು. ದಯವಿಟ್ಟು ಬಾರ್ಗಳ ಮೇಲೆ ಕ್ರಮ ತಗೊಳ್ಳಿ. ಮನೆಗಳಲ್ಲಿ ಮಾರುವಂತವ್ರು ವೈನ್ ಸ್ಟೋರ್ಗಳು CL7 ನಲ್ಲಿ ಅವ್ರು ಆಕ್ಚುಲಿ ಕೌಂಟರ್ ಮಾಡಂಗೇ ಇಲ್ಲ. ಹೋಟೆಲ್ ಲಾಡ್ಜ್ ಪರ್ಮಿಷನ್ ಪ್ರತಿ CL7 ನಲ್ಲೂ ರಿಟೇಲ್ ಮಾಡ್ತಾರೆ. ಸಭಾಧ್ಯಕ್ಷರೇ, ಕವರ್ ಕೊಟ್ಟು ಪ್ಯಾಕಿಂಗ್ ಕೊಟ್ಟು ಬಾರ್ಗಳವರು. ಈಗ ಒಂದು ನಿಮಿಷ ಮುಂದೆಲ್ಲ ನೀವು ಕರೆಕ್ಟ್ ಆಗಿ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ. ಇದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಬೇಕಾಗ್ತದೆ. ಅದಾಗ ಅರ್ಧ ಗಂಟೆ ಚರ್ಚೆ ಮಾಡ್ಕೊಳ್ತೇವೆ. ನಾಟ್ ಟು ಸ್ಟಡಿ ಇನ್ ದಿಸ್. ನಾನು ಅಲ್ಲಲ್ಲ, ಬಹಳ ವಿಚಾರ ಹೇಳ್ತಿದ್ದಾರೆ, ಬಹಳಷ್ಟು ಜನರ ಮಾಹಿತಿ ಇದೆ, ಅವ್ರು ಕೂಡ ಬಹಳಷ್ಟು ವಿಚಾರ ಹೇಳ್ತಿದ್ದಾರೆ. ಆದ ಕಾರಣ ಅದನ್ನು ನಾವು ಅರ್ಧ ಗಂಟೆ ಚರ್ಚೆಗೆ ಈ ಒಂದು ಕೆಲವು ದಿನಗಳಲ್ಲಿ ಅದನ್ನು ಅವಕಾಶ ಮಾಡಿ ಡೀಟೇಲ್ ಚರ್ಚೆ ಮಾಡುವ. ಈ ವಿಷಯ ಚರ್ಚೆಗೆ ಚರ್ಚೆ ಕೊಡಬೇಡಿ, ಸ್ವಲ್ಪ ರಾತ್ರಿ ಹೊತ್ತು ಅವಕಾಶ ಮಾಡಿಕೊಡೋದು. ಸಿಮೆಂಟ್ ಮಂಜು ಅಧ್ಯಕ್ಷ ಒಂದೇ ನಿಮಿಷ. ಅಲ್ಲಲ್ಲ, ನಮ್ಮಲ್ಲಿ ಇದು ಪೂರಕವಾಗಿ ಹಾಸ್ಪಿಟಲ್ ಪಕ್ಕ CL7 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.